ನಮಸ್ಕಾರ ಸ್ನೇಹಿತರೆ, ಒಂದು ಕ್ವಿಕ್ ಅಪ್ಡೇಟ್ ಇತ್ತು. ಅದನ್ನು ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟೊತ್ತಲ್ಲಿ ಲೈವ್ ಬಂದಿದ್ದೀನಿ. ಕಾರಣ ಇಷ್ಟೇ, ಇತ್ತೀಚೆಗೆ ಏನು ಎಸ್ ಟಿ ವಿಚಾರವಾಗಿ ರಾಜ್ಯಾದ್ಯಂತ ಭಾಳ ಚರ್ಚೆಗೊಳಪಟ್ಟಿರ್ತಕ್ಕಂಥ ವಿಚಾರ. ಒಂದು ಕೇಂದ್ರದಿಂದ ಬಂದಿರತಕ್ಕಂಥ ಪತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ತೀರ್ಮಾನ ತಗೊಂಡು ಕೇಂದ್ರಕ್ಕೆ ಕಳಿಸ್ಬೇಕು ಅಂತೇಳಿ ಇದುವರೆಗೂ ಆ ಸಭೆ ಆಗಲಿಲ್ಲ, ಮುಂದೂಡಿದ್ದಾರೆ. ಎರಡನೇದು, ಅದಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನ ಒಬ್ಬ MLA ಮತ್ತೆ ಅಪೋಸಿಷನ್ ಪಾರ್ಟಿ ಲೀಡರು ಸನ್ಮಾನ್ಯ ಯಾರು ಚಲವಾದಿ ನಾರಾಯಣ ಸ್ವಾಮಿ ಅವರು, ಆರ್ ಅಶೋಕ್ ಅವರು, ಇನ್ನು ಅವ್ರು ಯಾರು ಎಸ್ ಟಿ ಮೋರ್ಚಾ ಅಧ್ಯಕ್ಷ ಅಂತೆ, ಇವರು ಒಂದು ತುಂಬಾ ಜನ ಬಾಯಿಗೆ ಬಂದಂಗೆಲ್ಲ ಮಾತಾಡಿರೋದು. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಮೊದಲು ಅವರು ಮಾತನಾಡಿದ್ದರು, ಅದಕ್ಕೆ ಕೌಂಟರ್ ಆಗಿ ಹುಬ್ಳಿಯ ನಮ್ಮ ಮುತ್ತಣ್ಣ ಮತ್ತೆ ಇನ್ನೊಬ್ರು ಸಿದ್ದು ತೇಜು ಅವರಿಬ್ರು ಸಹ ಬಹಳ ಆಕ್ರೋಶವಾದಂತ ರೀತಿಯಲ್ಲಿ ಅವರಿಬ್ರಿಗೂ ಉತ್ತರ ಕೊಟ್ಟಿದ್ರು. ಅದಕ್ಕೆ ಇವತ್ತು ಹಾಗೆ ಅವ್ರ ಮೇಲೆ FIR ಕೂಡ ಸಿದ್ದು ತೇಜು ಅವರು ಮಾಡಿಸಿದ್ರು. ಅದಕ್ಕೆ ಇವತ್ತು ಬಿಜೆಪಿ ಅವರೆಲ್ಲ ಹೋಗಿ ಅವರಿಬ್ಬರ ಮೇಲೂ ಸಹ FIR ದಾಖಲು ಮಾಡಿದ್ದಾರೆ. ಇದು ಈ ಸಮುದಾಯಕ್ಕೆ ಬಿಜೆಪಿ ಮಾಡ್ತಾ ಇರತಕ್ಕಂತಹ ದ್ರೋಹ. ಇವತ್ತು ಯಾರ್ಯಾರೆಲ್ಲ ಹೋಗಿ ಮುಂದೆ ನಿಂತಿ KGF ನ ಸಂಪಂಗಿ ಇರ್ಬೋದು, ಮತ್ತೆ ಇನ್ನೂ ಯಾರ್ಯಾರು ಇದ್ರು, ನನಗೊಂದು 4-5 ಹೆಸರುಗಳು ಎಕ್ಸಾಕ್ಟ್ಲಿ ಯಾರ್ಯಾರು ಇದ್ರು ಅಂತ ಗೊತ್ತಿಲ್ಲ. ಇವರೆಲ್ಲರೂ ಸಹ ಚುನಾವಣೆಗೆ ಬರಬೇಕು. ಯಾರ ವಿರುದ್ಧ ನೀವು ಕಂಪ್ಲೇಂಟ್ ಕೊಡ್ತಾ ಇರತಕ್ಕಂಥದ್ದು? ಕುರುಬ ಸಮುದಾಯದವರ ವಿರುದ್ಧ. ನೀವು ಈಗಾಗಲೇ ಸೋತು ಸುಣುವಾಗಿ ಮನೇಲಿ ಕೂತಿದ್ದೀರಾ. ನೀವು ಹೋಗಿ ಇವತ್ತು ಅದೇ ಇವ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಕಾದಿದೆ. ಈಗಾಗಲೇ 2 ಸರಿ ಸೋತಿದ್ಯಪ್ಪ ಸಂಪಂಗಿ, ನಿನಗೂ ಸಹ ಕಾದಿದೆ. ನೀನು ಯಾರ್ಯಾರು ಹೋಗಿ ಇವತ್ತು ಕುರುಬ ಸಮುದಾಯದ ಯುವಕರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರೋ, ನೀವೇನು ಒಳಗಾಕ್ಸ್ಬಿಡ್ತೀವಿ ಅಂತ ಏನು ಭ್ರಮೇಲಿ ಇರ್ಬೋದು. ಒಂದ್ ವೇಳೆ ಹಾಕಿದ್ರು ಪರವಾಗಿಲ್ಲ, ಅವ್ರು ಎಷ್ಟಿಗೋಸ್ಕರ ಜೈಲ್ಗೂ ಹೋಗಿ ಬರಕ್ ಸಿದ್ರಿದಿರ್ತಕ್ಕಂಥ ಯುವಕರು, ಅವರೇನೋ ಹೊಸದಾಗಿ ಹೋರಾಟ ಮಾಡ್ತಕ್ಕಂಥ ಯುವಕರೇನಲ್ಲ. ಈಗಾಗಲೇ ಈ ರೀತಿಯಾದಂತಹ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರ ಮೇಲೆನೆ ನೀವು FIR ಹಾಕಿರೋದು. ಅವ್ರು FIR ಸಿದ್ರಿದ್ದಾರೆ, ಅವ್ರೇನ್ ತಲೆ ತಪ್ಪಿಸ್ಕೊಂಡು ಓಡಾಗಂತ ಮಕ್ಕಳೇನ ಅಲ್ಲ. ಆದ್ರೆ ನೀವು ಈ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಿ FIR ಹಾಕ್ಸಿ ನಮ್ಮ ವಾಯ್ಸ್ಗಳನ್ನ ಬಂದ್ ಮಾಡಬಹುದು ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಇದು ನಿಮ್ಮ ಮೂರ್ಖತನ. ನಿಮ್ಮಿಂದ ಸಾಧ್ಯನೇ ಇಲ್ಲ. ನಾನು ಈ ಮುಖಾಂತರ ನಿಮ್ಗೆ ಹೇಳಕ್ ಬಯಸ್ತೀನಿ, ಈ ಕೂಡ್ಲೆ ನೀವು ಕೊಟ್ಟಿರ್ತಕ್ಕಂಥ ಅವರಿಬ್ಬರ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರೇ, ನಿಮ್ಮ ಮೂಗಿನ ನೇರದಲ್ಲಿ ಒಂದು ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದನ್ನ ನೀವು ಒಪ್ಕೊಂತೀರಾ? ಕುರುಬ ಸಮುದಾಯದ ಬಗ್ಗೆ ಮಾತಾಡಿರ್ತಕ್ಕಂಥ ಹೇಳಿಕೆಗಳನ್ನ ಒಪ್ಕೊಂತೀರಾ? ನೀವು ಕುರುಬ ಸಮುದಾಯ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ನೀವು ಒಪ್ಕೊಂತೀರಾ ವಿಜೇಂದ್ರರವರೇ? ಮಾನ್ಯ ವಿಜೇಂದ್ರರವರು ಈ ಮೂಲಕ ಸ್ಪಷ್ಟಪಡಿಸಬೇಕು, ನಾವು ಕುರುಬರ ವಿರೋಧಿಗಳು, ನಮ್ಮ ಕುರುಬರ ಮತಗಳು ಬೇಡ, ನಮಗೆ ಕುರುಬರು ಓಟ್ ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ಬದಲಾವಣೆಗಳಾಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಬೇಕು. ಇವತ್ತು ನೀವು ಇಬ್ಬರ ಮೇಲೆ FIR ಹಾಕಿರ್ಬೋದು. ಇಡೀ ರಾಜ್ಯದಲ್ಲಿರ್ತಕ್ಕಂಥ 60-70 ಲಕ್ಷ ಏನು ಕುರುಬ ಸಮುದಾಯ ತಿರುಗಿ ಬಿದ್ದಿದ್ದೆ. ಆದ್ರೆ ನೀವು ಈ ರಾಜ್ಯದಲ್ಲಿ ಮತ್ತೆಂದೂ ತಲೆ ಎತ್ತಕ್ಕಾಗಲ್ಲ. ಈಗಾಗಲೇ ಒಂದು ರಾಜಕೀಯ ಪಕ್ಷದ ಪರಿಸ್ಥಿತಿ ಹೆಂಗಾಗಿದೆ ಅಂತ ತಮಗೆ ಗೊತ್ತಿದ್ದೂ ಸಹ ನೀವು ಈ ರೀತಿಯಾದಂತಹ ಕ್ಷುಲ್ಲಕ ವಿಚಾರ ಇಟ್ಕೊಂಡು ನಮ್ಮ ಯುವಕರ ಮೇಲೆ FIR ಹಾಕ್ಸಿದ್ದೆ ಆದ್ರೆ ನಾವೇನ್ ಇದಕ್ಕೆ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಇದನ್ನ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವು ಇವತ್ತು FIR ಹಾಕ್ಸಿರ್ಬೋದು. ಇವತ್ತು ಯಾರ್ಯಾರೆಲ್ಲ ಮುಂದೆ ನಿಂತು FIR ಹಾಕ್ಸಕ್ ಹೋಗಿದ್ದೀರೋ ನಿಮ್ಗೂ ಸಹ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರೌಂಡ್ ಅಲ್ಲಿ ನಾವು ಅಖಾಡವನ್ನ ರೆಡಿ ಮಾಡ್ಕೊತೀವಿ. ನಾವು ಏನ್ ಮೆಸೇಜ್ ಕೊಡ್ಬೇಕು ಆ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತೀವಿ. ಏನಂತ ಯಾರು ಆಕ್ಟ್ ಮಾಡಿದ್ದಕ್ಕೆ? ನೀವು ಕುರುಬ ಸಮುದಾಯದ ವಿಚಾರ ಅಂತ ತೆಗ್ದಿಲ್ಲ ಅಂದಿದ್ರೆ ಅವ್ರು ಯಾಕಾದ್ರೂ ನಿಮ್ ವಿರುದ್ಧ ಮಾತಾಡ್ತಾ ಇದ್ರು? ಹ್ಯಾಕ್ಟ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹ್ಯಾಕ್ಟ್ ಮಾಡಿದವರು ಯಾರು? ಮೊದಲು ಪ್ರಸ್ತಾವನೆಯನ್ನ ಈ ಒಂದು ಸಮುದಾಯವನ್ನ ನೀವಿಬ್ರು ಸಹ ಜನಪ್ರತಿನಿಧಿಗಳು, 3 ಜನ ಸೇರಿ, ಅಶೋಕು ಸೇರಿ ನೀವು ಜನಪ್ರತಿನಿಧಿಗಳು, ಏನಂತ ಸಂವಿಧಾನದಲ್ಲಿ ಹೋದ್ ತಗೊಂತೀರಾ? ಯಾವುದೇ ಧರ್ಮ, ಜಾತಿ, ಸ್ವಜನ ಪಕ್ಷಪಾತ ಮಾಡದಿರ್ತಕ್ಕಂಥ ಸಮುದಾಯಗಳನ್ನ ಹೆಸರು ತಗೊಂಡಿರ ನಾನು ರಾಜಕೀಯ ಮಾಡ್ತೀವಿ ಅಂತೇಳಿ ನೀವು ಹೋದ್ ತಗೊಂಡಿರ್ತಕ್ಕಂಥ ಜನ, ನೀವು ಏಕಾಏಕಿ ಬಂದು ಒಂದು ಸಮುದಾಯದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಂತನಾ? ಸುಮ್ಮನೆ ಕೂತಿರ್ಬೇಕಂತನಾ? ಅದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹ್ಯಾಕ್ಟ್ ಮಾಡಿದಾರೆ ಯಾರು? ಇವ್ರಿಗೆ ಹೇಳ್ಕೊಟ್ಟಿದ್ರ? ನಾವು ಶ್ರೀವತ್ಸವಾಗಿ ಹೇಳ್ಕೊಟ್ಟಿದ್ರ ನೀವು ಹಿಂಗೆಲ್ಲ ಮಾತಾಡು, ಆಮೇಲೆ ನಾವು ಬಂದು ನಿಮ್ಮ ಮೇಲೆ ನಾವು ಕೆಟ್ಟದಾಗ ಮಾತಾಡ್ತೀವಿ ಅಂತ? ಅಥವಾ ಚಲವಾದಿ ನಾರಾಯಣ ಸ್ವಾಮಿಗೆ ಹೇಳ್ಕೊಟ್ಟಿದ್ವ ನಾವು? ಯಾರ ಗೌರ್ಮೆಂಟ್ ಅಲ್ಲಿ ನೀವು ST ರೆಫರ್ ಮಾಡಿದ್ದು? ಇದೇ ಬೊಮ್ಮಾಯಿ ಗೌರ್ಮೆಂಟ್ ಅಲ್ವಾ? ಅವತ್ತು ನೀವೇನ್ ಮಣ್ ತಿಂತ ಇದ್ರಾ? ನಿಮ್ಗೆ ಕಾಮನ್ ಸೆನ್ಸ್ ಇರ್ಲಿಲ್ವಾ? ಪ್ರಜ್ಞೆ ಇರ್ಲಿಲ್ವಾ?
ಸಿದ್ದರಾಮಯ್ಯ ಸ್ವಜಾತಿ ಪ್ರೇಮ ಮಾಡ್ತಾನೆ, ಅದಕ್ಕೋಸ್ಕರ ಇವತ್ತು ಬಂದು ಕುರುಬರಿಗೆ ಏನೋ ಲಾಭ ಮಾಡ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಹೊಂಟಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಈ ರಾಜ್ಯದಲ್ಲಿ ಕುರುಬ ಸಮುದಾಯದಲ್ಲಿ ಇರ್ತಕ್ಕಂಥ ಆಸ್ತಿಗಳೆಷ್ಟು, ಬೇರೆ ಬೇರೆ ನೀವು ಅಧಿಕಾರದಲ್ಲಿ ನಡೆಸ್ತಿರ್ತಕ್ಕಂಥ ಸಮುದಾಯಗಳ ಆಸ್ತಿಗಳೆಷ್ಟು, ಬನ್ನಿ ಲೆಕ್ಕ ಕೊಡೋಣ. ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಬೆಂಗಳೂರಲ್ಲಿ ಉಳ್ಕೊಳ್ಳೋಕೆ ಒಂದು ಸೂಕ್ತವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಇಲ್ದಿರ್ತಕ್ಕಂಥ ಸಮುದಾಯ ಕುರುಬ ಸಮುದಾಯ. ಅದ್ರ ಬಗ್ಗೆ ಯಾವನಾದ್ರೂ ಮಾತಾಡ್ತೀರಾ ಯಾವತ್ತಾದ್ರೂ ರಾಜಕೀಯವಾಗಿ? ಏನ್ 100 ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ಸಮುದಾಯನ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಯಾವುದೋ ಒಂದು ಎಸ್ಟಿಗೆ ಒಂದು ಕುಲಶಾಸ್ತ್ರ ಅಧ್ಯಯನ ರೆಕಮೆಂಡ್ ಆಗಿರ್ತಕ್ಕಂಥ ವಿಚಾರನ ನೀವು ಬಾಯಿಗೆ ಬಂದಾಗ ತಗೊಂತೀರಿ. ನಿಮ್ ತೆವಲಿದ್ರೆ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿ. ನಿಮ್ಗೆ ಏನಾದ್ರೂ ಸಿದ್ದರಾಮಯ್ಯನ ವಿರುದ್ಧ ಯಾವ ಭಾಷೆ ಬಳಸಿ ಮಾತಾಡ್ತೀರಾ, ಅವ್ರಿಗೆ ಗಂಡ್ ಮಗ ಇದ್ದಾನೆ, ಅವ್ನು ಫೇಸ್ ಮಾಡ್ಕೊಂತಾನೆ. ಸಮುದಾಯದ ವಿಚಾರ ತಗೊಂಡು ಮಾತಾಡ್ತೀರಾ ನೀವು. ರಾಜಕೀಯ ಪಕ್ಷದ ನಾಯಕರಾಗ್ಲಿ ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ಬೇಕಾಗಲ್ವಾ? ಅದನ್ನೇ ಕೇಳಿರ್ತಕ್ಕಂಥದ್ದು ಅವರು ಸಹ. ಅವ್ರು ಕೇಳಿದ್ರು ನೀವು ಅವ್ರ ಮೇಲೆ ಹೋಗಿ FIR ಹಾಕ್ಸ್ಬಿಡ್ತೀರಿ ಅಂದ್ರೆ ನಾವು ಬಿಡ್ಬಿಡ್ತೀವ? ಅವ್ರೇನು ಅಷ್ಟೊಂದು ಅಮಾಯಕರು ಅನ್ಕೊಬಿಟ್ಟಿದ್ದೀರಾ? ಈ ರಾಜ್ಯದಲ್ಲಿ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಸಮುದಾಯ ಇದು. ಇದನ್ನು ವಿರೋಧ ಕಟ್ಕೊಂಡು ವಿಜೇಂದ್ರ ಅವರೇ ನಿಮ್ಮ ಹಳ್ಳ ನೀವು ತೋಡ್ಕೊಂತ ಇದ್ದೀರಾ. ನಿಮ್ಮ ಪಾರ್ಟಿನಲ್ಲಿ ಇರ್ತಕ್ಕಂಥ ಕೆಲ ಅವಿವೇಕಿಗಳನ್ನ ನೀವು ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಭಾರಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತದೆ. ನಾನು ಈಗಾಗಲೇ ಹೇಳಿದೆ, ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅನೇಕ ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಸೋಮಣ್ಣ ಇರ್ಬೋದು, ಶರಣು ತಳ್ಳಿಕೇರಿ ಇರ್ಬೋದು, ದೊಡ್ಡಗೌಡ ಪಾಟೀಲ್ ಇರ್ಬೋದು, ನೀವೇನ್ರಿ ಬಾಯಿ ಮುಚ್ಕೊಂಡು ಕೂತಿದ್ದಲ್ರಿ, ನೀವೇನು ಉಸಿರು ತೆಗಿಯಲ್ಲೇನ್ರಿ ಅಂತ. ಅವ್ರ ಅದ್ಯಾಕೋ ಗಾಯಬ್ ಆಗ್ಬಿಟ್ರು. ಅದ್ಯಾಕೆ ಗಾಯಬಾದ್ರು ಅಂತ ನನ್ಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ನೀವು ರಾಜಕೀಯನೇ ಮಾಡ್ಬೇಕನ್ನೋದಾದ್ರೆ ಅವ್ರು ಸುತ್ತುವರ್ಕೊಂಡು ಎಲ್ಲ ಮೂಲೆ ಗುಂಪಾಗಿರಕ್ ನೀವು ಇಷ್ಟಪಡೋದಾದ್ರೆ ನೀವು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಾನು ಇವತ್ತು ನೀವು FIR ಹಾಕಿರೋದು ಇಬ್ಬರ ಮೇಲೆ ಅಷ್ಟೇ. ನಾಳೆಯಿಂದ ಈ ಸಮುದಾಯ ಬೀದಿಗೆ ಇಳಿಯುತ್ತೆ. ನೋಡ್ತಾ ಇರಿ, ನೀವು ಎಲ್ಲೆಲ್ಲಿ ನೀವು ಕಾರ್ಯಕ್ರಮಗಳು ಮಾಡ್ತಿರೋ ಅಲ್ಲಿ ನಿಮ್ಗೆಲ್ಲ ಗೆರಾವ್ ಹಾಕುವಂತ ಕೆಲಸನ ಇವತ್ತು ಈ ಕುರುಬ ಸಮುದಾಯ ಮಾಡುತ್ತೆ. ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂತ ದಿನ ದೂರ ಇಲ್ಲ. ವಿಜೇಂದ್ರರವ್ರು ಅರ್ಥ ಮಾಡ್ಕೋಬೇಕು. ಒಂದು ಜಾತಿಯ ಹೆಸರಿನಲ್ಲಿ ಏನು ರಾಜಕೀಯ ಮಾಡಕೊಂಡಿರ್ತಕ್ಕಂಥ ಶ್ರೀವತ್ಸ ಮತ್ತೆ ಏನು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ ನೀವು? ಯಾರು ರೆಕಮೆಂಡ್ ಮಾಡಿದ್ದು? ನೀವೇ ಅಲ್ವಾ ರೆಕಮೆಂಡ್ ಮಾಡಿದ್ದು? ನಿಮ್ ಪ್ರಜ್ಞೆ ಇಲ್ವಾ? ನಿಮ್ಮ ಒಂದು ಸರ್ಕಾರದ ಅವಧಿಯಲ್ಲೇ ಹೋಗಿದ್ದಲ್ವಾ? ಸಿದ್ದರಾಮಯ್ಯ ಅವ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಬೀದಿಯಲ್ಲಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದೀರಲ್ಲ. ಇವತ್ತು ಕೇಳಿರ್ತಕ್ಕಂಥದ್ದೇನು, ಜಿಲ್ಲಾವಾರು ವರದಿ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಇಷ್ಟೆಲ್ಲ ರಾಜಕೀಯ ಕಟ್ಟೋದಾದ್ರೆ ನಿಮ್ಮನ್ನ ಏನಂತ ಕರಿಬೇಕು ನಾವು? ನಿಮ್ಗೆ ಏನ್ ಮಾನ ಮರ್ಯಾದಿನೇ ಇಲ್ವಾ? ನಿಮ್ ಬಾಯಿಗೆ ಬಂದಿದ್ದು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಈ ರೀತಿಯಾದಂತ ಗೊಡ್ಡು ಬೆದರಿಕೆಗಳಿಗೆ ನಾವು ಯಾವತ್ತೂ ಜಗ್ಗಲ್ಲ, ಬಗ್ಗೋದು ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಮುಂದಿನ ದಿನಗಳಲ್ಲಿ ನೋಡೋಣ. ನೀವು ಒಂದು ಕಂಪ್ಲೇಂಟ್ ಕೊಟ್ಟು ನೀವು ಒಂದು FIR ಹಾಕ್ಸ್ಬಿಟ್ಟಿದ ತಕ್ಷಣ ಅವರಿಬ್ರು ಏನು ಸುಮ್ಮನೆ ಕೂರುವಂತ ಮಕ್ಕಳಲ್ಲ. ನಾವು ಅದಕ್ಕೆ ತಕ್ಕದಂತ ಉತ್ತರ ಕೊಡ್ತೀವಿ. ರಾಜಕೀಯವಾಗಿ ನೀವು ಮಾಡಿರ್ತಕ್ಕಂಥ ಅಲಿಗೇಷನ್ಗಳಿಗೆ ರಾಜಕೀಯವಾಗಿ ನೀವು ಯಾವ ರೀತಿಯಾದಂತಹ ಹೋರಾಟ ಮಾಡ್ತೀರಾ ಅದನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ಯಾರೋ ಇಬ್ರು ಹುಡುಗರು ಅಥವಾ ನಮ್ಮ ಸಮಾಜದ ಇಬ್ರು ಮುಖಂಡರು ನೀವು ಮಾಡಿದಂತ ಆರೋಪಕ್ಕೆ ತಿರುಗೇಟು ಕೊಟ್ರೆ ಅದನ್ನ ನೀವು FIR ಹಾಕ್ಸ್ತೀರಾ? FIR ಹಾಕ್ಸೋದಂದ್ರೆ ಏನ್ ಅನ್ಕೊಬಿಟ್ಟಿದ್ದೀರಾ ನೀವು? ಕೊಡಿ ನೋಡೋಣ, ಅದೆಷ್ಟು ಕಂಪ್ಲೇಂಟ್ ಕೊಡ್ತೀರೋ. ನಾನು ಈ ರೀತಿ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನೀವು ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಕೊಳ್ಳಿ, ಕುರುಬ ಸಮಾಜವನ್ನ ಹೆಸರಿಡಿದು ಮಾತಾಡಿ ಆ ಸಮುದಾಯಕ್ಕೆ ಅವಮಾನ ಮಾಡಿದ್ದೆ ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ 60-70 ಲಕ್ಷ ಜನ ಕುರುಬರು ಸುಮ್ನೆ ಇರಲ್ಲ. ನಿಮ್ಗೆ ರಾಜಕೀಯವಾಗಿ ಹೊಡ್ತಾ ಬೀಳುತ್ತೆ. ಇವತ್ತು ಕಂಪ್ಲೇಂಟ್ ಕೊಡಕ್ ಹೋಗಿರ್ತಕ್ಕಂಥ ಫೋಟೋನ ಆಮೇಲೆ ನಾನು ಡಿಸ್ಪ್ಲೇ ಮಾಡ್ತೀನಿ, ನೋಡೋಣ ರಾಜಕೀಯವಾಗಿ ಅದು ಎಷ್ಟರ ಮಟ್ಟಿಗೆ ಅವ್ರು ಸಕ್ಸಸ್ ಆಗ್ತಾರೆ ಮುಂದೆ. ಈಗಾಗಲೇ ಮೂಲೆ ಸೇರಿ ಇರ್ತಕ್ಕಂಥವ್ರೆ ಅವರೆಲ್ಲರೂ, ಅಲ್ಲ ಯಾರು ಹೋಗಿದ್ರೋ ಅವರೆಲ್ಲರೂ ಸೋತು ಸುಣವಾಗಿರ್ತಕ್ಕಂಥವ್ರೆ. ಈ ರೀತಿಯಾದಂತಹ ಚೇಷ್ಟೆಗಳು ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಆಗ್ತದೆ. ಇದು ಎಚ್ಚರಿಕೆಯ ಗಂಟೆ. ವಿಜೇಂದ್ರರವರಿಗೆ ವಿಶೇಷವಾಗಿ ಹೇಳಕ್ ಬಯಸ್ತೀನಿ, ಒಬ್ಬ ರಾಜ್ಯಾಧ್ಯಕ್ಷ ಆಗಿ ನೀವು ನಿಮ್ಮ ಕ್ಷೇತ್ರದಲ್ಲೂ ಅಷ್ಟೇ, ನೀವೇನಾದ್ರೂ ಅಲ್ಲಿ ಕುರುಬರು ಓಟ್ ಹಾಕಿಲ್ಲ ಅಂದ್ರೆ ನೀವು ದಡನೇ ಸೇರಲ್ಲ. ನೀವು ಗೆದ್ದಿರೋದ್ ಮನೆ 5,500-6,000 ಓಟಲ್ಲಿ, ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಾರೆ. ವಿಜೇಂದ್ರ ಅವರು ಅರ್ಥ ಮಾಡ್ಕೋಬೇಕು. ಕುರುಬ ಸಮುದಾಯ ಇಲ್ಲ ಅಂದ್ರೆ ಶಿಕಾರಿಪುರದಲ್ಲಿ ನೀವು ಡೆಪಾಸಿಟ್ ಬರಕ್ ತಾಳಕ್ಕಾಗಲ್ಲ. ಹಿಂದಿನ ರಾಜಕೀಯ ಇತಿಹಾಸಗಳು ತಗೊಂಡ್ರೆ ಯಾವತ್ತೆಲ್ಲ ನೀವು ಗೆದ್ದಿದ್ರು ಅವತ್ತು ಎಲ್ಲಾ ಸಂದರ್ಭದಲ್ಲೂ ಸಹ ಕುರುಬ ಸಮುದಾಯ ಶಿಕಾರಿಪುರದಲ್ಲಿ ನಿಮ್ ಕೈ ಹಿಡಿದಿದೆ. ಅಂತ ಸಮುದಾಯಗಳ ಮೇಲೆ FIR ಹಾಕ್ಸಕ್ಕೆ ನಿಮ್ಮ ಚೇಲಗಳನ್ನ ಕಳ್ಸ್ಕೊಡ್ತೀರಾ ಅಂದ್ರೆ ನಾವೇನಂತ ಕರಿಬೇಕು ಹೇಳಿ ನಿಮ್ಗೆ? ಇದು ದುರ್ದೈವದ ಸಂಗತಿ. ನಾವು ಇದನ್ನ ಖಂಡಿಸ್ತೀವಿ. ಸಿದ್ದು ತೇಜಿ ಆಗ್ಬೋದು, ನಮ್ಮ ಮುತ್ತಣ್ಣ ಆಗ್ಬೋದು, ಇಬ್ಬರ ಮೇಲೂ ನೀವೇನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾವೇನ್ ಇದನ್ನ ಬಹಳ ನೀವು ಇದ್ ಮಾಡ್ತೀರಾ ಅಂತ ನಾವೇನ್ ಅನ್ಕೊಳ್ಳಲ್ಲ. ಅದನ್ನ ಫೇಸ್ ಮಾಡಕ್ ನಾವು ರೆಡಿ ಇದೀವಿ. ಆದ್ರೆ ನಿಮ್ಗಂತೂ ರಾಜಕೀಯವಾಗಿ ಇದು ಬಹಳ ಒಂದು ಕೆಟ್ಟವಾದ ಸಂದೇಶ ನೀವು ಕಳಿಸ್ತಾ ಇರೋದ್ರಿಂದ ನಾವು ಇದನ್ನ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ರಾಜ್ಯಾದ್ಯಂತ ನಮ್ಮ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕದಾದಂತ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಇದು
ಅಕ್ಷಮ್ಯ ಅಪರಾಧ. ಈ ಕೂಡಲೇ ನೀವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನ ವಾಪಸ್ ತಗೋಬೇಕು. ನಾವು ಆಕ್ಷನ್ಗೆ ರಿಯಾಕ್ಷನ್ ಮಾಡಿರ್ತಕ್ಕಂಥದ್ದು. ಆಕ್ಷನ್ಗೆ ರಿಯಾಕ್ಷನ್. ನೀವು ಕುರುಬ ಸಮುದಾಯದ ಹೆಸರು ಹೇಳಿಲ್ಲ ಅಂದ್ರೆ ನಾವ್ ಯಾರು ನಿಮ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಸಾರ್ವಜನಿಕವಾಗಿ ಯಾರೋ ಮೈಕ್ ಬಂದ್ ಹಿಡಿದ್ರು ಅಂದ್ರೆ ಬಾಯಿಗೆ ಬಂದಂಗ್ ಮಾತಾಡಿದವ್ರು ನೀವು ಕುರುಬ ಸಮುದಾಯವನ್ನ ಹೆಸರು ಹಿಡಿದು ಮಾತಾಡಿದಕ್ಕೋಸ್ಕರ ನಾವು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಇದು ಆಕ್ಷನ್ಗೆ ರಿಯಾಕ್ಷನ್. ಈ ರಿಯಾಕ್ಷನ್ ಮುಂದಿನ ದಿನಗಳಲ್ಲಿ ಇನ್ನೂ ಕಠೋರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಈ ಕೂಡಲೇ ನಿಮ್ಮ ಅಪರಾಧವನ್ನ ತಿದ್ದುಕೊಂಡು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋ ದಿಕ್ಕಲ್ಲಿ ನೀವು ನಿಮ್ ತಪ್ಪನ್ನು ಸರಿಮಾಡಿಸ್ಕೊಳ್ಬೇಕು ಅಂತ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.